ಒಡಿಶಾದಲ್ಲಿ ತನ್ನಿಂದ ಪತ್ನಿ ದೂರ ಆಗಿದ್ದಾಳೆ, ಅವಳನ್ನು ವಾಪಸ್ ಪಡಿಬೇಕು ಅನ್ನುವಂಥ ಹಂಬಲಕ್ಕೆ ಓರ್ವ ವ್ಯಕ್ತಿಯ ಶಿರವನ್ನೇ ಕಡಿದು ಬಲಿ ಕೊಡಲಾಗಿದೆ. ತನ್ನಿಂದ ದೂರ ಆಗಿದ್ದ ಪತ್ನಿಯನ್ನ ವಾಪಸ್ ಪಡೆಯೋಕೆ ನರಬಲಿಯನ್ನ ನೀಡಲಾಗಿದೆ. ಊಟಕ್ಕೆಂದು ಕರೆದು ವ್ಯಕ್ತಿಯ ರುಂಡವನ್ನ ಕಡಿದು ಈ ಗಂಡ ಬಲಿ ಕೊಟ್ಟಿದ್ದಾನೆ. ಬಳಿಕ ರುಂಡವನ್ನ ದೇವರ ಮನೆಯ ಕೆಳಗಡೆ ಈ ಪಾಪಿ ಹೂತಿಟ್ಟಿದ್ದ. ಒಡಿಶಾದ ಬಾಲಂಗೀರ್ ಜಿಲ್ಲೆಯಲ್ಲಿ ಎದೆ ನಡುಗಿಸುವ ಹಾಗೆ ಪೈಶಾಚಿಕ ಘಟನೆ ನಡೆದಿದೆ. ಆರೋಪಿ ಶತ್ರುಘ್ನ ಸಾಹು ಮತ್ತು 4 ಸಹಚರರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನಿಂದ ಪತ್ನಿ ದೂರ ಆಗಿದ್ದಾಳೆ, ಆಕೆಯನ್ನ ವಾಪಸ್ ಪಡಿಬೇಕು ಅನ್ನುವಂಥ ಒಂದು ಹಂಬಲದಿಂದ ಮನೆಗೆ ಊಟಕ್ಕಂತ ಕರೆದು ಆ ವ್ಯಕ್ತಿಯ ಶಿರವನ್ನೇ ಕಡಿದು ನರಬಲಿಯನ್ನ ಕೊಟ್ಟು ಈ ರೀತಿಯಾದಂಥ ಪೈಶಾಚಿಕ ಕೃತ್ಯವನ್ನ ಸಾಹು ಎನ್ನುವಾತ ನಡೆಸಿದ್ದಾನೆ. ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿದ್ಯಶ್ರೀ, ಈಗ ಒಂದು ಜೀವ ದೂರ ಆಯಿತು ಅನ್ನುವಂಥ ಕಾರಣಕ್ಕೆ ಒಂದು ಜೀವನ ಬಲಿ ಪಡೆಯುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ವಿದ್ಯಶ್ರೀ? ರಾಹುಲ್, ಆತನ ಮೂಢನಂಬಿಕೆ ಒಂದು ಜೀವವನ್ನೇ ಬಲಿ ಪಡೆದಿದ್ದು ಇಲ್ಲಿ ನಿಜಕ್ಕೂ ಆಘಾತಕಾರಿಯಾಗಿರುವಂತಹ ಅಂಶ. ನೀವು ಹೇಳಿದ ಹಾಗೆ ಒಡಿಶಾದ ಬಾಲಂಗೀರ್ ಅನ್ನುವಂತಹ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾವನ್ನಪ್ಪಿದವನು ಸಂತೋಷ್ ಖಾಟ್ಸಲ್ ಎಂಬಾತ. ಆತನ ವಯಸ್ಸು ಸುಮಾರು 45 ವರ್ಷ. ಒಡಿಶಾದ ಬಾಲಂಗೀರ್ನ ಟೆಬಡಾಮುಂಡಾ ಅನ್ನುವಂತಹ ಒಂದು ಗ್ರಾಮದಲ್ಲಿ ಸಂತೋಷ್ ಖಾಟ್ಸಲ್ ವಾಸ ಮಾಡ್ತಾ ಇದ್ದ. ಆಗಸ್ಟ್ 20ನೇ ತಾರೀಕು ಬಾಗಡಾ ಗ್ರಾಮದ ಕೆರೆಯಲ್ಲಿ ಒಂದು ಶಿರಚ್ಛೇದಿತ ಅಂದ್ರೆ ತಲೆ ಇಲ್ಲದಂತಹ ಒಂದು ದೇಹ ಪತ್ತೆಯಾಗತ್ತೆ. ಪ್ರಕರಣದ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಅದು ಸಂತೋಷ್ ಖಾಟ್ಸಲ್ನದ್ದು ಅನ್ನೋದು ಗೊತ್ತಾಗುತ್ತೆ. ಇನ್ನು ಈ ಆರೋಪಿ ಶತ್ರುಘ್ನ ಸಾಹು ಯಾರು ಅಂತ ಕೇಳಿದ್ರೆ, ಆತ ಸುಮಾರು 40 ವರ್ಷ ವಯಸ್ಸಿನವನು. ಆತನೂ ಕೂಡ ಬಾಗಡಾ ದೇವಗಾಂವ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ನಿವಾಸಿ. ನೀವು ಹೇಳಿದ ಹಾಗೆ ಸಂತೋಷ್ನನ್ನ ತನ್ನ ಮನೆಗೆ ಕರೆಸ್ಕೊಂಡು ಹೋಗ್ತಾನೆ. ಊಟ ಹಾಕಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಊಟ ಹಾಕಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋದವನು ಈ ರೀತಿ ನರಬಲಿಯನ್ನ ಕೊಟ್ಟಿದ್ದಾನೆ ಅಂತ ಮಾಹಿತಿ ಸಿಗ್ತಾ ಇದೆ. ಮಾಹಿತಿ ಆಗಿದ್ ಯಾವಾಗ ಘಟನೆ? ಆಗಸ್ಟ್ 18ನೇ ತಾರೀಕು ಈ ಘಟನೆ ನಡೆಯೋದು. ಆಗಸ್ಟ್ 18ನೇ ತಾರೀಕು ಶತ್ರುಘ್ನ ಸಂತೋಷ್ನನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ. ಆವತ್ತಿನಿಂದ ಸಂತೋಷ ಸಾಹು ನಾಪತ್ತೆಯಾಗ್ಬಿಡ್ತಾನೆ. ಸಂತೋಷ್ ಖಾಟ್ಸಲ್ ನಾಪತ್ತೆಯಾಗ್ಬಿಟ್ಟಿದ್ದ. ಆತನಿಗಾಗಿ ಆತನ ಮನೆಯವರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿರುತ್ತೆ. ಅದಾಗಿ 2 ದಿನಗಳ ನಂತರ ಒಂದು ರುಂಡ ಇಲ್ಲದಂತಹ ಒಂದು ದೇಹ ಬಾಗಡಾ ಕೆರೆಯಲ್ಲಿ ಪತ್ತೆಯಾಗುತ್ತೆ. ಅದನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ನಾಪತ್ತೆಯಾಗಿರುವಂತಹ ಸಂತೋಷ್ನದ್ದು ಅಂತ ಹೇಳಿ ಪತ್ತೆ ಹಚ್ಚುವಲ್ಲಿ ಕುಟುಂಬಸ್ಥರು ಜೊತೆಗೆ ಪೊಲೀಸರು ಸಕ್ಸಸ್ ಆಗ್ತಾರೆ. ಅದಾದ್ಮೇಲೆ ಊರಿನಲ್ಲಿ ಯಾರು ಆತನ ಜೊತೆ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಅನ್ನೋದನ್ನ ಪರಿಶೀಲನೆ ಮಾಡಿದಾಗ, ವಿಚಾರಣೆ ಮಾಡಿದಾಗ ಈತ ಶತ್ರುಘ್ನ ಸಾಹು ಜೊತೆಗೇನೆ ಸಂತೋಷ್ ಕೊನೆಯದಾಗಿ ಕಾಣಿಸ್ಕೊಂಡಿದ್ದು, ಕಾಲ್ನಲ್ಲಿ ಮಾತನಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ಆತನನ್ನ ಎತ್ತಾಕೊಂಡು ಹೋಗ್ತಾರೆ. ಆತನನ್ನ ಎತ್ತಾಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಆರಂಭದಲ್ಲಿ ಆತ ನಿಜವನ್ನ ಹೇಳೋದಿಲ್ಲ. ಆರಂಭದಲ್ಲಿ ಹೇಳ್ತಾನೆ, ನಾನು ಮದ್ಯಪಾನ ಮಾಡಿದ್ವಿ, ನಾವಿಬ್ರು ಗಲಾಟೆ ಆಯ್ತು, ಆಗ ಕೊಲೆ ಮಾಡಿದೆ ಅಂತ ಹೇಳ್ತಾನೆ. ಆದ್ರೆ ಆ ನಂತರದಲ್ಲಿ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಆತ ತಾನು ಯಾವ ಕಾರಣಕ್ಕಾಗಿ ಸಂತೋಷ್ನನ್ನ ಕೊಲೆ ಮಾಡಿದೆ ಅನ್ನುವಂತಹ ಸತ್ಯವನ್ನ ಬಾಯ್ಬಿಡೋದು. ಸಂತೋಷ್ನ ಮನೆಗೆ ಕರ್ಕೊಂಡು ಹೋದವನು ಅವನಿಗೆ ಊಟ ಮಾಡಿಸ್ತಾನೆ. ಅವನು ನಿದ್ದೆಗೆ ಜಾರಿದಂತಹ ನಂತರದಲ್ಲಿ ಶತ್ರುಘ್ನ ಮತ್ತು ಆತನ ಜೊತೆಗಿದ್ದವರು ಈ ಸಂತೋಷ್ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಆತನ ಶಿರಚ್ಛೇದವನ್ನ ಮಾಡಿದ್ದಾರೆ ಅಂತ ಶಂಕಿಸಲಾಗಿದೆ. ಇನ್ನು ನೀವು ಉಲ್ಲೇಖ ಮಾಡಿದ ಹಾಗೆ ಸಂತೋಷ್ನ ತಲೆಯನ್ನ ಶತ್ರುಘ್ನ ತನ್ನ ಮನೆಯ ಪೂಜಾ ಕೊಠಡಿಯ ಒಳಗೆ ಹೂಳ್ತಾನೆ. ತಲೆಯಿಲ್ಲದಂತಹ ದೇಹವನ್ನ ತಗೊಂಡು ಹೋಗಿ ಬಾಗಡಾ ಕೆರೆಗೆ ಎಸಿತಾನೆ. ಕೆರೆಯಲ್ಲಿ ದೇಹ ತೇಲಿ ಬಂದಂತಹ ನಂತರ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಪೊಲೀಸರು ಆ ನಂತರ ಮನೆಯೊಳಗೆ ಹೋಗಿ ಆ ತಲೆಯನ್ನ ಕತ್ತರಿಸೋಕೆ ಬಳಸಿದಂತಹ ಆ ರಕ್ತ ಸಿಕ್ತ ಆಯುಧವನ್ನ ಜೊತೆಗೆ ಸಂತೋಷ್ ತಲೆಯನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಪ್ರಮುಖ ಪ್ರಶ್ನೆಗೆ ಬರೋಣ. ಯಾವ ಕಾರಣಕ್ಕಾಗಿ ಇಂತಹ ಕೃತ್ಯ ಎಸಗಿದ? ಮಾಹಿತಿಯ ಪ್ರಕಾರ ಶತ್ರುಘ್ನನ ಪತ್ನಿ ಸುಮಾರು 8 ರಿಂದ 10 ವರ್ಷಗಳಿಂದ ಆತನಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ಲು. ಆಕೆ ಮಕ್ಕಳ ಜೊತೆಗೆ ವಾಸ ಮಾಡ್ತಾ ಇದ್ಲು. ಪತ್ನಿಯನ್ನ ತನ್ನ ಜೊತೆಗೆ ಮತ್ತೆ ಕರೆಸ್ಕೋಬೇಕು, ಪತ್ನಿ ಜೊತೆ ಬಾಳ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟಿರ್ತಾನೆ ಶತ್ರುಘ್ನ. ಆದ್ರೆ ಪತ್ನಿ ಅದಕ್ಕೆ ಒಪ್ಪಿರೋದಿಲ್ಲ. ಆದ್ರೆ ಈ ಶತ್ರುಘ್ನ ಏನು ಅಂತಂದ್ರೆ ಈ ಧಾರ್ಮಿಕ ಮತ್ತು ತಾಂತ್ರಿಕ ಆಚರಣೆಗಳನ್ನೇ ಆತ ಮಾಡ್ತಾ ಇದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ. ಆತನ ಮನೆಯಲ್ಲಿ ಮಹಾದೇವನ ವಿಗ್ರಹದ ಪೂಜೆ ಮಾಡ್ತಾ ಇದ್ನಂತೆ, ಚಂಡಿ ಪೂಜೆಯನ್ನ ಮಾಡ್ತಾ ಇದ್ನಂತೆ, ಈ ಮಾಟ ಮಂತ್ರಗಳನ್ನೆಲ್ಲ ಮಾಡ್ತಾ ಇದ್ನಂತೆ. ಹಾಗಾಗಿ ಯಾರನ್ನಾದ್ರೂ ಬಲಿ ಕೊಟ್ರೆ ನನ್ನ ಹೆಂಡತಿ ನನ್ನ ಮನೆಗೆ ವಾಪಸ್ ಬರ್ತಾಳೆ ಅಂತ ಆತ ನಂಬಿದ್ದ. ಆಗ ಅವನಿಗೆ ಸಿಕ್ಕಿತ್ತು ಈ ಸಂತೋಷ್ ಖಾಟ್ಸಲ್. ಹಾಗಾಗಿ ಆತನನ್ನ ಮನೆಗೆ ಕರ್ಕೊಂಡು ಬಂದು ಆತನನ್ನ ಕೊಲೆ ಮಾಡಿದ್ದಾನೆ. ಈಗ ಪೊಲೀಸರ ವಿಚಾರಣೆಯಲ್ಲಿ ಶತ್ರುಘ್ನ ಸಾಹು ಮಾಡಿರುವಂತಹ ಕೃತ್ಯ ಬೆಳಕಿಗೆ ಬಂದಿದೆ ರಾಹುಲ್.
ರೈಟ್ ವಿದ್ಯಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.